ಹಾಯ್ ಹಲೋ ನಮಸ್ಕಾರ ನನ್ನ ಸಾಯಿ ಭಕ್ತ ವೃಂದಕ್ಕೆ. ಪ್ರಕೃತಿ ಮಾತೆ ನಮಗೆ ಜೀವಿಸಲು ಬೇಕಾದ ಎಲ್ಲ ವಸ್ತುವನ್ನು ಬಾಹ್ಯ ಪ್ರಪಂಚದಲ್ಲಿ ಸಿಗುವಂತೆ ಅನುಗ್ರಹ ಮಾಡಿದ್ದಾಳೆ. ನಾವು ನಮ್ಮ ಬೊಗಸೆಯಲ್ಲಿ ಎಷ್ಟು ಪುಣ್ಯವನ್ನು ನಮ್ಮೊಂದಿಗೆ ತೆಗೆದುಕೊಂಡು ಬಂದಿರುತ್ತೇವೆಯೋ ಅಷ್ಟರ ಮಟ್ಟಿಗೆ ನಾವು ಅದರ ಫಲವನ್ನು ಅನುಭವಿಸುವಂತಹ ನಿಯಮವನ್ನು ಭಗವಂತ ಹಾಕಿರುತ್ತಾನೆ. ಕೆಲವೊಮ್ಮೆ ಇದು ಹೆಚ್ಚು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ಆಕಾಶವನ್ನು ತೋರಿಸಿಕೊಡುತ್ತಾನೆ. ಧರ್ಮದ ಸಾರವೇ ಭಗವಂತನ ಅನುಗ್ರಹ. ಈ ಅನುಗ್ರಹಕ್ಕೆ ನಾವು ಪಾತ್ರರಾಗಲು ದೇವರನ್ನು ಪ್ರೀತಿಸಬೇಕು. ಅವನು ನಮ್ಮ ಪ್ರೀತಿಗೆ ಸ್ಪಂದಿಸಿ ನಾವು ಇಚ್ಛಿಸುವುದನ್ನು ನಮ್ಮ ಮಡಿಲಿಗೆ ತಂದು ಸುರಿಯುತ್ತಾನೆ. ಆದರೆ ಇದನ್ನು ನಮ್ಮ ಅಜ್ಞಾನ ಮರೆಮಾಚಿ ನಾವು ನಮ್ಮ ಇಂದ್ರಿಯಗಳಿಗೆ ಕಾಣುವ ವಸ್ತು ನಮ್ಮದಾಗಿಸಲು ಬೇಕಾದ ಸ್ವಪ್ರಯತ್ನ ಶ್ರಮ ಪಡುತ್ತೇವೆ. ಅದು ನಮಗೆ ದೊರಕದೆ ಹೋದಾಗ ಅಂತರ್ಮುಖರಾಗುತ್ತೇವೆ. ಬಾರಿಗೂ ನೋವನ್ನು ಅನುಭವಿಸಿದ ಮೇಲೆ ಶರಣಾಗತರಾಗಿ ನಮ್ಮ ಭಗವಂತನ ಚರಣ ಕಮಲದಲ್ಲಿ ಶಿರವಾಗಿ ಅರ್ಪಿಸಿಕೊಳ್ಳುತ್ತೇವೆ. ಹೃದಯದಲ್ಲಿ ಆಸೀನನಾಗಿರುವ ಅವನು ಪ್ರತ್ಯಕ್ಷವಾಗಿ ನಮ್ಮ ಬೇಕು ಬೇಡಗಳನ್ನು ಗಮನಿಸುತ್ತಾನೆ. ಎಂದಿಗೂ ನಾಶವಾಗದಂಥ ದೇವ ಒಬ್ಬ ಇದ್ದಾನೆ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಹೃದಯದಿಂದಲೇ ನಮಗೆ ಮಾರ್ಗದರ್ಶನ ನೀಡಿ ಸುಖ, ಶಾಂತಿ, ನೆಮ್ಮದಿ ಕಂಡುಕೊಳ್ಳುವಂತೆ ಮಾಡುತ್ತಾನೆ. 2018 ಇಸ್ವಿಗೆ ಪಾದಾರ್ಪಣೆ ಮಾಡಿದ್ದೇವೆ. ಬಾಬಾ ಸಮಾಧಿಯಾಗಿ 100 ವರ್ಷ ಆಗಲಿದೆ. ಬಾಬಾ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಬಾಬನ ಮೂಲಸ್ಥಾನವಾದ ಶಿರ್ಡಿಗೆ ಎಲ್ಲರೂ ಹೋಗುವುದಕ್ಕೆ ಕಷ್ಟ. ಇದನ್ನು ಅರಿತ ಬಾಬಾ ಅಲ್ಲಲ್ಲಿ ಬಾಬಾ ಮಂದಿರಗಳು ಕಾಣಿಸುವಂತೆ ಮಾಡಿದ್ದಾರೆ. ಊರು, ಕೇರಿ, ಗಲ್ಲಿಗಳಲ್ಲಿ ಬಾಬಾ ಮಂದಿರ ಇದೆ. ಭಕ್ತರು ತನ್ನನ್ನು ಕಾಣಲು ಹೆಚ್ಚು ದೂರ ಬರುವುದು ಬೇಡ. ನಾನೇ ನೀವಿದ್ದ ಕಡೆ ಬರುತ್ತೇನೆ ಎಂದು ನೆಲೆಸಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ. ಲತಾರಾವರ ಬಳಿ ಪಡೆದ ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ಬರೆದಾಗಿತ್ತು. ಹೊಸ ವಿಷಯ ಇದ್ದರೆ ಅದನ್ನು ಸಂಗ್ರಹಿಸಿ ಬರೆಯೋಣ ಎಂದು ಸಂಪರ್ಕಿಸಿದೆ. ಅವರು ನನ್ನೊಂದಿಗೆ ಹಂಚಿಕೊಂಡರು. ಲತಾರಾವ್ರವರ ಮನೆಯ ಹೆಸರು ಸಾಯಿ ಆಶ್ರಯ. ಬಾಬಾ ಲತಾರಾವ್ಗೆ ಹೇಳಿದರಂತೆ, ಈ ಸಾಯಿ ಆಶ್ರಯದಲ್ಲಿ ನನಗೆ ನೀನು ಆಶ್ರಯ ನೀಡಿದ್ದಿ. ನಾನು ತುಂಬ ಅದೃಷ್ಟವಂತ. ನನಗೆ ತುಂಬ ಸಂತೋಷವಾಗಿದೆ ಎಂದು. ಈ ಮಾತನ್ನು ಆಲಿಸಿದ ನಾನು ಆಶ್ಚರ್ಯಪಟ್ಟೆ. ಬಾಬಾರವರ ಮಾತಿನಲ್ಲಿ ಎಂಥ ಮನೋಹರವಾದ ನಮ್ರತೆ ತುಂಬಿದೆ ಎಂದು. ಇಡೀ ಜಗತ್ತೇ ಜಗದೀಶನ ಅಧೀನದಲ್ಲಿದೆ. ಜನಗಳಿಗೆ ಆಶ್ರಯ, ಆಹಾರ, ಆರೋಗ್ಯ ಎಲ್ಲ ಅವಶ್ಯಕತೆಗಳಿಗೂ ಕಾರಣವಾದವರು ಬಾಬಾ. ಆದರೆ ಭಕ್ತರಲ್ಲಿ ಈ ರೀತಿ ವ್ಯಕ್ತಪಡಿಸುವುದೆಂದರೆ ಅವರು ಊಹಿಸಲು ಸಾಧ್ಯವಾಗದಂತಹ ಮಾತು. ದತ್ತ ಜಯಂತಿಯಂದು ನಾನು ದತ್ತ ರೂಪದಲ್ಲಿ ದರ್ಶನ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಹಾಗೆಯೇ ಆ ದಿನ ಬರುವ ಭಕ್ತರಿಗೆ ನೀನು ಅರಿಶಿಣ ಕೊಡುವುದು ಬೇಡ, ಒಂದು ಕಡೆ ಇಡು, ಅವರಾಗಿ ಹಚ್ಚಿಕೊಳ್ಳಲಿ ಎಂದು ಹೇಳಿದ್ದಾರೆ. ಆ ದಿನ ಲತಾರಾವ್ ಯಾರಿಗೂ ತಾವಾಗಿ ಯಾರನ್ನೂ ಬರಮಾಡಿಕೊಳ್ಳಲಿಲ್ಲ. ಬಾಬಾ ಯಾರನ್ನು ಕರೆಸಿಕೊಳ್ಳಬೇಕೆಂದು ಇದ್ದಾರೋ ಅವರೇ ಕರೆಸಿಕೊಳ್ಳಲಿ ಎಂದು ಸುಮ್ಮನಾಗಿದ್ದಾರೆ. ಆ ದಿನ ಅನೇಕ ಹೊಸಬರು ಬಂದಿದ್ದಾರೆ. ನಿತ್ಯ ಬರುವವರನ್ನು ಬರಮಾಡಿಕೊಳ್ಳಲಿಲ್ಲ. ಊರಿಗೆ ಆ ದಿನ ಅನುಗ್ರಹ ಮಾಡಬೇಕೆಂದು ಬಯಸಿದ್ದರೋ ಅವರೆಲ್ಲ ಬಂದು ಹೋಗಿದ್ದಾರೆ. ಸಾಯಿ ಆಶ್ರಯ ಮನೆಯಲ್ಲಿ ನಾಗಸಂಪಿಗೆ ಮತ್ತು ಕರಿತುಳಸಿ ಸಸಿಗಳನ್ನು ಮನೆಯ ಅಂಗಳದಲ್ಲಿ ಇಡಲು ಹೇಳಿದರಂತೆ. ಆದರೆ ನಾಗಸಂಪಿಗೆ ಗಿಡ ಸಿಗಲಿಲ್ಲ. ಬೇರೆ ಊರಿನಿಂದ ಬೇರೊಬ್ಬರ ಮೂಲಕ ತರಿಸಿದ್ದಾರೆ. ಕರಿತುಳಸಿ ಮನೆಯ ಅಂಗಳದಲ್ಲಿ ಇದ್ದರೆ ವಾತಾವರಣ ಶುದ್ಧವಾಗಿರುತ್ತದೆ ಎಂದು. ಸೋಮವಾರದಂದು ಮಗನ ಕೈಯಲ್ಲಿ ಗಿಡವನ್ನು ನೆಡಲು ಹೇಳಬೇಕೆಂದು ಇಚ್ಛಿಸಿದರು. ರಾಹುಕಾಲ ಬರುವ ಮುಂಚೆ ನೆಡಲು ನಿರ್ಧರಿಸಿದರು. ನಾವೊಂದು ನೆನೆದರೆ ದೈವ ಬೇರೊಂದು ರೀತಿ ನೆನೆಯುತ್ತದೆ. ಹಿಂದಿನ ದಿನ ಯಾವುದೋ ಕಾರ್ಯನಿಮಿತ್ತ ಹೊರಗೆ ಹೋಗಿದ್ದ ಮಗ ಮನೆಗೆ ಹಿಂತಿರುಗಿದ್ದು ಬಹಳ ಹೊತ್ತಿನ ನಂತರ. ಇದರಿಂದ ಮಗ ಎದ್ದಿರಲಿಲ್ಲ. ಲತಾರಾವ್ಗೆ ಆತಂಕ ಎದುರಾಯಿತು. ರಾಹುಕಾಲ ಶುರು ಆಗುವ ಸಮಯ ಆಯಿತಲ್ಲ ಎಂದು ಲತಾರಾವ್ ಮನೆಯ ಹೊರ ಬಾಗಿಲನ್ನು ತೆಗೆಯಲು ಹೋದರು. ಪರಿಚಿತ ಮಹಿಳೆಯೊಬ್ಬಳು ಕುಳಿತಿರುವುದು ಕಂಡಿದೆ. ಲತಾರಾವ್ ಆಶ್ಚರ್ಯದಿಂದ ಪ್ರಶ್ನಿಸಿದ್ದಾರೆ, ಏನಿವತ್ತು ಇಷ್ಟು ಬೇಗ ಬಂದಿದ್ದೀರಾ ಎಂದು. ಅದಕ್ಕೆ ಅವರು, ನಾನು ಇಸ್ಕಾನ್ ದೇವಾಲಯಕ್ಕೆ ಹೋಗಿದ್ದೆ, ಹಾಗೆ ಇಲ್ಲಿಗೆ ದರ್ಶನ ಪಡೆಯಲು ಬಂದೆ ಎಂದು ಹೇಳಿದರಂತೆ. ಬಾಬಾರವರು ಲತಾರಾವ್ಗೆ ಪ್ರೇರಣೆ ನೀಡಿ ಆಕೆಯ ಕೈಯಲ್ಲಿ ಗಿಡವನ್ನು ನೆಡಲು ಹೇಳಿದರು. ಅದರಂತೆ ಆಕೆ ನಾಗಸಂಪಿಗೆ ಗಿಡವನ್ನು ನೆಡುವಂತಾಗಿದೆ. ಬಂದಿದ್ದ ಮಹಿಳೆ ಬಾಬಾ ಭಕ್ತೆ.
ಆಕೆಗೆ ಅನೇಕ ಅನುಭವ ನೀಡಿರುವ ಬಾಬಾ ತಾನಾಗಿ ಕರೆಸಿಕೊಂಡಿದ್ದಾರೆ. ಆಕೆಗೆ ಅನೇಕ ಸಲ ಕನಸಿನಲ್ಲಿ ಕಾಣಿಸಿಕೊಂಡು ದರ್ಶನ ನೀಡಿದ್ದಾರೆ. ಒಮ್ಮೆ ಕನಸಿನಲ್ಲಿ ಕಾಣಿಸಿಕೊಂಡ ಬಾಬಾ ಮಕ್ಕಳಿಲ್ಲದ ಆಕೆ ಮಕ್ಕಳಿಗಾಗಿ ಹಂಬಲಿಸಿ ಬಾಬಾನಲ್ಲಿ ಕೇಳಿಕೊಂಡಿದ್ದಾಳೆ. ಅದಕ್ಕೆ ಬಾಬಾ ತನ್ನ 2 ಹಸ್ತವನ್ನು ಚಾಚಿ ಹೇಳಿದರಂತೆ, ಈ 2 ಹಸ್ತದಲ್ಲಿ ಒಂದನ್ನು ನೀನು ಆರಿಸಿಕೊಳ್ಳಬೇಕು. ಒಂದು ಗುರುವಿನದು, ಮತ್ತೊಂದು ಮಗುವಿನದು. ಇದರಲ್ಲಿ ಯಾವುದು ಬೇಕು ನೀನು ನಿರ್ಧರಿಸು ಎಂದು ಹೇಳಿದ್ದಾರೆ. ಮಗುವಿಗಿಂತ ಗುರುವಿನ ಅವಶ್ಯಕತೆ ಬೇಕು ಎಂದು ನಿರ್ಧರಿಸಿದ್ದಾಳೆ. ನಂತರ ಬಾಬಾ ಆಕೆಗೆ ಮಕ್ಕಳಾಗದ ಕಾರಣ ತಿಳಿಸಿದ್ದಾರೆ. ಆಕೆ ಹಿಂದಿನ ಜನ್ಮದಲ್ಲಿ 10 ಮಕ್ಕಳಿಗೆ ತಾಯಿಯಾಗಿದ್ದಳಂತೆ. ಮಕ್ಕಳನ್ನು ಪೋಷಿಸಿ ಬೆಳೆಸುವಷ್ಟರಲ್ಲಿ ಜನ್ಮ ಸಾಕೆನ್ನುವಂತಾಗಿದೆ. ಆಗ ಮುಂದಿನ ಜನ್ಮದಲ್ಲಿ ನನಗೆ ಮಕ್ಕಳಾಗುವುದು ಬೇಡವೆಂದು ಹೇಳುತ್ತಿದ್ದಳಂತೆ. ಇದರ ಪರಿಣಾಮವಾಗಿ ಮಕ್ಕಳಾಗದೆ ಉಳಿದಳು. ಮಾಡಿದ ಕರ್ಮ ಪೂರ್ಣ ಮಾಡಲು ಪ್ರಾಯಶ್ಚಿತ್ತದ ರೂಪದಲ್ಲಿ ನಾಗಸಂಪಿಗೆ ಗಿಡವನ್ನು ನೆಡುವಂತೆ ಮಾಡಿದ್ದಾರೆ ಬಾಬಾ. ಅದನ್ನು ಅವಳು ಬಾಯಿಬಿಟ್ಟು ಹೇಳಿದ್ದಳಂತೆ. ಶ್ರೀ ಸಾಯಿ ಆಶ್ರಯದಲ್ಲಿ ಬಾಬಾ ನೆಲೆಸಿರುವುದು ಜನಗಳಿಗೆ ಮಂಗಳವನ್ನುಂಟು ಮಾಡುವುದು. ಇದೆಲ್ಲ ಒಬ್ಬರಿಂದ ಒಬ್ಬರಿಗೆ ವಿಷಯ ಬಿತ್ತರವಾಗಿ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಧ್ವನಿಯ ಮುಂದೆ ಕುಳಿತು ತಮ್ಮ ಸಂಕಟವನ್ನು ಅರ್ಪಿಸಿ ತೆಂಗಿನಕಾಯಿಯ ಮೂಲಕ ಸಂಕಲ್ಪ ಮಾಡಿಕೊಳ್ಳುತ್ತಾರೆ. ಬಂದವರ ಕಷ್ಟಗಳನ್ನು ಆಲಿಸಿ ಪರಿಹಾರ ನೀಡುತ್ತಿದ್ದಾರೆ ಬಾಬಾ. ಕಷ್ಟಗಳು ಒಂದೇ ತರಹ ಇರುವುದಿಲ್ಲ. ಹಲವು ಮುಖಗಳು ಅದಕ್ಕೆ ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮನ್ನು ತಾವು ಅರ್ಪಿಸಿಕೊಂಡಾಗ ಅನುಗ್ರಹ ನೀಡಿ ರಕ್ಷಿಸುತ್ತಿರುವುದು ಸತ್ಯ. ಪರಿಹಾರ ಕಂಡುಕೊಂಡವರು ಲತಾರಾವ್ ಮುಂದೆ ಸಂತೋಷದಿಂದ ಹೇಳಿ ಹೋಗುತ್ತಾರೆ, ಬಾಬಾ ನನ್ನನ್ನು ಸಮಾಧಾನವಾಗಿಟ್ಟುಕೊಂಡು ಬರೆಸಿದ ಶ್ರೀ ಸಾಯಿ ಅನುಭವಾಮೃತ ಮತ್ತು ಶ್ರೀ ಸಾಯಿ ದ್ವಾರಕಾಮಯಿ ಲೀಲೆಗಳು ಎಂಬ 2 ಪುಸ್ತಕಗಳನ್ನು ಅನೇಕರು ಓದಿ ನನ್ನನ್ನು ಸಂಪರ್ಕಿಸುತ್ತಾರೆ. ಇವತ್ತಿಗೂ ಸಂಪರ್ಕಿಸುತ್ತಿದ್ದಾರೆ. ಅನುಭವಗಳನ್ನು ಹಂಚಿಕೊಳ್ಳುವುದರೊಂದಿಗೆ ಕಷ್ಟಗಳನ್ನು ಹೇಳುತ್ತಾರೆ. ಇದಕ್ಕೆ ಪರಿಹಾರ ಏನು ಎಂದು ಪ್ರಶ್ನೆ ಅವರನ್ನು ಕಾಡುತ್ತಿರುತ್ತದೆ. ನಮಗೆ ತಿಳಿದ ಉತ್ತರ ಮಾತ್ರ ಒಂದೇ, ಬಾಬನಿಗೆ ಕಷ್ಟಗಳನ್ನು ಅರ್ಪಿಸಿ ಅವರ ಪದ್ಮಚರಣಕ್ಕೆ ಶರಣಾಗಿ ಎಂದು. ಶಿರಡಿಗೆ ಹೋಗಲು ಸಾಧ್ಯವಾಗದವರು ಮಂಗಳೂರಿಗೆ ಹೋಗಿ ಬಾಬಾ ದರ್ಶನ ಪಡೆಯಿರಿ. ಬಾಬಾ ನಿಮ್ಮ ಅಭಿಷ್ಟಗಳನ್ನು ನೆರವೇರಿಸುತ್ತಾರೆ ಎಂದು ತಿಳಿಸುತ್ತೇನೆ. ಅನೇಕರು ಈಗ ಹೋಗಿ ಬಂದು ಫಲವನ್ನು ಕಂಡುಕೊಂಡಿದ್ದಾರೆ. ಈ ಅಧ್ಯಾಯ ಬರೆಯುವ ವೇಳೆಗೆ ಶ್ವೇತಾ ಎನ್ನುವವಳಿಗೆ ಆದ ಅನುಭವವನ್ನು ಉದಾಹರಣೆಯಾಗಿಟ್ಟುಕೊಂಡು ಮುಂದಿನ ಅಧ್ಯಾಯದಲ್ಲಿ ಹಂಚಿಕೊಳ್ಳಲಿದ್ದೇನೆ. ಓಂ ಶ್ರೀ ಸಾಯಿ ಪ್ರಣಾಮ್.